ಅರ್ಜುನ್ ಸರ್? ಮಧುಶ್ವರೇ ಔಟ್ಸ್ಟ್ಯಾಂಡಿಂಗ್, ನಂಗೆ ಭಾಳ ಇಷ್ಟ ಆಯಿತು. ನೀವು ಆ ಚರಣಗಳು ಹಾಡಿದ ರೀತಿ ಬಹಳ ಚೆನ್ನಾಗಿತ್ತು. ಆ್ಯಂಡ್ ದತ್ತಪ್ರಸಾದ್ ಇವರ್ ಆಲ್ಸೋ ವೆರಿ ವೆರಿ ಗುಡ್, ಬ್ರಿಲಿಯಂಟ್ ಸಿಂಗಿಂಗ್. ಮಹಾಗರುಗಳೇ, ನಿಮ್ಮ ಹಾಡು. ನಾಡಿನ ಹಾಡು. ನಿಮ್ಮ ಹಾಡು ನಾಡಿನ ಹಾಡು. ನಾವು ಅದ್ರ ಜೊತೆಲಿರೋವರೆಗೂ ಅದರ ಪಾಲಕರಾಗಿರ್ತೀವಿ, ಆಮೇಲೆ ಅದು ಲೋಕಪಾವನಿ ಆಗ್ಬಿಡುತ್ತೆ. ಅದು ಕೆಲವು ಸಂಗತಿಗಳು ತುಂಬ ಚೆನ್ನಾಗಿ ಹಾಡಿದೆ ಕಡೆ. ಇಟ್ಸ್ ಎ ಗುಡ್ ಸಾಂಗ್, ಗುಡ್ ಪರ್ಫಾರ್ಮೆನ್ಸ್. ವಿ.ಪಿ. ಸರ್ ಅವಾಗ್ಲೇ ಒಂದ್ ಮಾತು ಹೇಳಿದ್ರು, ವಿದ್ಯೆ ಗೊತ್ತಿದ್ದವನಿಗೆ ಗೆಲುವಿನ ಜೊತೆ ಆಶೀರ್ವಾದ ಕೂಡ ಸಿಕ್ಬಿಡತ್ತೆ. ಆ ವಿದ್ಯೆ ಬಲ್ಲವರು ಇಬ್ರು ಒಂದು ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಂತಹ ಕೀರ್ತನ್ ಹೊಳ್ಳ ಹಾಗೂ ಶ್ರೀನಿಧಿ ಶಾಸ್ತ್ರಿಗೆ ಬರ್ಲಿ ಚಪ್ಪಾಳೆ ಪ್ಲೀಸ್. ವಿ.ಪಿ. ಸರ್? ಶ್ರೀನಿಧಿ, ಡೌಟೇ ಇಲ್ಲ, ನೀನು ಅದ್ಭುತವಾಗಿ ಹಾಡಿದ್ಯಾ. ಥ್ಯಾಂಕ್ ಯು ಸರ್. ಬಟ್ ಕೀರ್ತನ್ ಹೊಳ್ಳ, ನೀನು ಯಾವುದೋ ಒಂದು ಬೇರೆ ಲೋಕಕ್ಕೆ ಏನ್ ಪ್ರಯಾಣ ಮಾಡ್ತಾ ಇದೆಯಾ, ರಾಕೆಟ್ ಸ್ಪೀಡಲ್ಲಿ ಹೋಗ್ತಾ ಇದೆಯಾ ಗುರುವೆ, ರಾಕೆಟ್ ಸ್ಪೀಡಲ್ಲಿ ಹೋಗ್ತಾ ಇದೆಯಾ. ಆ ಮಧ್ಯದಲ್ಲಿ 2 ಲೈಟ್ನಿಂಗ್ ಸಂಗತಿಗಳು, ಲೈಕ್ ಗೋಲ್ಡನ್ ವರ್ಡ್ಸ್ ಕೆನಾಟ್ ಬಿ ರಿಪೀಟೆಡ್ ಅಂತಾರಲ್ಲ, ಆ ರೀತಿ ಇಬ್ರು ಅದ್ಭುತವಾಗಿ ಹಾಡಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಅರ್ಜುನ್ ಸರ್, ನಿಮಗೆ ಎಷ್ಟು ಸಂತೋಷ ತಂದ್ಕೊಡ್ತೀವಿ ಪರ್ಫಾರ್ಮೆನ್ಸ್? ಒಂದು ಜಾಗ ಬೇಕು ಒಂದು ಲೈಫಲ್ಲಿ, ಒಂದು ಯಾವುದೋ ಒಂದು ಜಾಗ ಭಯಂಕರ ಪಾಸಿಟಿವ್ ವೈಬ್ಸು, ಒಂದು ಒಳ್ಳೆ ಮೆಮರಿ ಇರೋಂಥ ಒಂದು ವಿಷಯಗಳು ಲೈಫಲ್ಲಿ ನಡೆದಿರಬೇಕು. ನಮ್ಮ ಸರಿಗಮಪ ಚಾಂಪಿಯನ್ಶಿಪ್ಪಲ್ಲಿ ಆ ಥರದ ಒಂದು ವಿಷಯ ಇವತ್ತು ನಡೀತೀವಿ ಇವರಿಬ್ಬರು ಮೂಲಕ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಮ್ಮ ಕೀರ್ತನ್ ಹೊಳ್ಳ ಈಸ್ ಬ್ಯಾಕ್. ಹಿ ಈಸ್ ಬ್ಯಾಕ್. ಹಿ ಈಸ್ ಬ್ಯಾಕ್. ಪ್ರತಿ ಸಲಿ ಬಂದಾಗ ಕೂಡ ಕೀರ್ತನ್ ಹೊಳ್ಳ ಮ್ಯಾಜಿಕ್ ನ ಕ್ರಿಯೇಟ್ ಮಾಡಿಕೊಂಡು ತನ್ನ ಛಾಪನ ಇಲ್ಲಿ ಬಿಟ್ಟು ಹೋಗಿದ್ದಾನೆ. ವೆಲ್ಕಮ್ ಬ್ಯಾಕ್ ವಿನ್ನರ್ ಕೀರ್ತನ್ ಹೊಳ್ಳ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಮಹಾಗುರುಗಳೇ, ನಾದದ ಹೊಳೆ ಈ ಹಾಡು 2 ಪ್ರಕಾರಗಳಲ್ಲಿ ಕಂಪೋಸ್ ಮಾಡಿದ್ದಾರೆ. ಒಂದು ಕರ್ನಾಟಿಕ್ ಶೈಲಿ, ಇನ್ನೊಂದು ಹಿಂದೂಸ್ತಾನಿ ಶೈಲಿ. ಒಂದನ್ನ ಜಾನಕಮ್ಮ ಅವರು ಹಾಡಿದ್ದಾರೆ, ಇನ್ನೊಂದು ಭೀಮಸೇನ್ ಜೋಶಿ ಅವರು ಹಾಡಿದ್ದಾರೆ. ಅದು ಬೇರೆ ಬೇರೆ ಕೇಳಿದ್ದೀವಿ. ಇವತ್ತು ಈ ವೇದಿಕೆಯಲ್ಲಿ ಉಭಯಗಾನಗಳ ಪ್ರಸ್ತುತಿ ಆಯ್ತು. ಇಲ್ಲಿ ಉಭಯಗಾನದ ಪ್ರಸ್ತುತಿ ಕರ್ನಾಟಕ ಮತ್ತು ಹಿಂದೂಸ್ತಾನಿ ಜೊತೆಲೇ ಬಂತು. ತಾಯಿ ಮಗು ಒಟ್ಟಿಗೆ ಹಾಡೋದೆಲ್ಲ ನೋಡಿದ್ದೀರಾ? ನೋಡಿ, ಕೀರ್ತನ್ ತಾಯಿ, ಇವನು ಕೂಸು ಕಂಕ್ಳಲ್ಲಿ ತಾಯಿ ಕೂಸು ಒಟ್ಟಿಗೆ ಹಾಡ್ತಿದ್ದಾವೆ. ಏನಪ್ಪ ಇದು ಬೆಳವಣಿಗೆ ಅಂದರೆ ಹಿಂಗೆ ಅಂದರೆ ನಿಜವಾಗಿಯೂ ಈ ವೇದಿಕೆ, ಈ ಚಾಂಪಿಯನ್ಶಿಪ್ ಶೀರ್ಷಿಕೆ, ನಿಮ್ಮ ಪ್ರತಿಭೆ, ಈ ಪ್ರದರ್ಶನ ಏನು ಅಂತ ವರ್ಣಿಸೋದಕ್ಕೆ ಸಾಧ್ಯವೇ ಇಲ್ಲ. ಮೌನ ಇಲ್ಲ ಅಂದರೆ ಕಂಬನಿ, ಎರಡೇ ಇರೋದು. ಇದೊಂದಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈ ವೇದಿಕೆಯಲ್ಲಿ ಈ ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟ ನಮ್ಮ ಚಿತ್ರಬ್ರಹ್ಮ ಜಿ.ವಿ. ಅಯ್ಯರ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಬೇಕು. ಅವರು ಎಷ್ಟು ಸರಳವಾಗಿದ್ರು ಅಂದರೆ, ನೀನು ಬೆಳಿಗ್ಗೆ 6 ಗಂಟೆಗೆ ಕಂಪೋಸ್ ಮಾಡ್ತೀಯಂತೆ, ಹೌದೇನೆ ಅಂದರು. ಸಾಮಾನ್ಯವಾಗಿ 6 ಗಂಟೆಗೆ ಗುರುಗಳೇ ಅನ್ನೋದು ನೀವು ನಂಬಲ್ಲ. ಅವರ ಮನೆಯಿಂದ ಬೆಳಿಗ್ಗೆ 6 ಗಂಟೆಗೆ ಬರೀ ಪಾದದಲ್ಲಿ, ಅವರು ಚಪ್ಪಲಿ ಆಗ್ತಿರ್ಲಿಲ್ಲ, ಬರೀ ಪಾದದಲ್ಲಿ ನಮ್ಮ ಮನೆಗೆ 6 ಗಂಟೆಗೆ ಬರೋರು ಅವರು. ಗುರುಗಳಿಗೆ ಏನಿದು, ಯಾಕೆ ಬರೀ ಪಾದದಲ್ಲಿ ಬರ್ತೀರ? ಇಲ್ಲ, ಗಾಂಧಿ ಸತ್ತಾಗ ನೋವಾಯಿತು, ಆವತ್ತಿಂದ ಚಪ್ಪಲಿ ಹಾಕೋದು ಬಿಟ್ಬಿಟ್ಟೆ ಅಂದರು ಅವರು. ಅಷ್ಟೊಂದು ಭಾವನಾತ್ಮಕವಾದ ವ್ಯಕ್ತಿ. ಎಷ್ಟು ಪ್ರೀತಿಯಿಂದ ನನ್ನ ಜೊತೆಲಿ ಕೂತು 8-8ವರೆಗೆಲ್ಲ ಕಂಪೋಸ್ ಮುಗಿಸ್ಬಿಡ್ತಾಯಿದ್ವಿ. ಈ ನಾಟ್ಯರಾಣಿ ಶಾಂತಲಾದ ಹಾಡುಗಳು ಮತ್ತು ಅದರ ವಿಶೇಷ ವೈಶಿಷ್ಟ್ಯಗಳೆಲ್ಲ ಭಾಳ ಮಾಡಿದ್ದೀವಿ. ಜಿ.ವಿ. ಅಯ್ಯರ್ ಅವರಿಗೆ ಎದ್ದು ನಿಂತೆಲ್ಲ ಅವ್ರನ್ನ ಚಪ್ಪಾಳೆ ಕೊಟ್ರಪ್ಪ ದಯವಿಟ್ಟು. ಇವತ್ತು ನಿಮ್ಮಿಬ್ಬರ ಪರ್ಫಾರ್ಮೆನ್ಸ್ ಅಲ್ಲಿ ಯಾರು ಚೆನ್ನಾಗಿ ಹಾಡಿದ್ರು ಅನ್ನೋದನ್ನ ಕೇಳೋಣ. ವಿ.ಪಿ. ಸರ್, ನಿಮ್ಗೆ ಹೇಗೆ ಅನ್ಸ್ತು ಸುಪ್ರೀತ್ ಹಾಗೂ ಹನುಮಂತ್ ಅವರ ಪರ್ಫಾರ್ಮೆನ್ಸ್? ಇಬ್ರು ಪವರ್ಫುಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಅವ್ನ ಮೇಲ್ಗಡೆ ಷಡ್ಜ, ಋಷಭ, ಗಾಂಧಾರ ಎಲ್ಲ ಆರಾಮಾಗಿ ಹಾಡ್ತಾ ಇದ್ದೀರಾ. ಅಮೇಝಿಂಗ್ ರೇಂಜು, ಅಮೇಝಿಂಗ್ ಪವರ್. ಇಬ್ರು ಅದ್ಭುತವಾಗಿ ಹಾಡಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಜನ್ಯಾಜಿ, ಖಂಡಿತವಲ್ಲೂ ಒಂದು ಜನಪದನ ಗೆಲ್ಲಿಸಂತ ಒಂದು ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಈ ಕಾಂಬಿನೇಷನ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಹನುಮಂತಣ್ಣ ಈ ಕಡೆ ಸ್ವಲ್ಪ ಫಿಲ್ಮ್
ಮಿ, ಬಟ್ ನಿಮ್ಗೆ ಅದ್ರ ಸೊಗಡು ತುಂಬಾ ಚೆನ್ನಾಗಿ ಗೊತ್ತಿದೆ, ಅದು ಹೆಂಗ್ ರೆಂಡರ್ ಮಾಡ್ಬೇಕು ಅಂತ. ಅವ್ರಿಗೆ ಅದು ನ್ಯಾಚುರಲ್ ಆಗಿ ಬರುತ್ತೆ. ಕೆಲವು ಸಂಗತಿಗಳೆಲ್ಲ ಅವ್ನು ಹಾಡೋದು ಗೊತ್ತಾಗೋದೇ ಇಲ್ಲ, ಬಟ್ ಅಷ್ಟು ಕ್ಲಾರಿಟಿ ಇರುತ್ತೆ. ಬಹಳ ಬಹಳ ಅದ್ಭುತವಾದ ಪರ್ಫಾರ್ಮೆನ್ಸ್, ವೆರಿ ಲೈವ್ಲಿ, ವೆರಿ ಕ್ಲಿಯರ್. ಥ್ಯಾಂಕ್ ಯು ಸರ್. ಮತ್ತೆ ಇಬ್ರು ಮುಖಾಮುಖಿಯಾಗಿ ಹಾಡನ್ನ ಹಾಡಿದ್ದೀರಾ. ಈ ಹಾಡು ನಮ್ಮ ಜಡ್ಜಸ್ಗೆ ಎಷ್ಟು ಇಷ್ಟ ಆಯ್ತು ಅಂತ ಕೇಳೋಣ. VP ಸರ್. ಹಾಡು ಇಷ್ಟ ಆಯ್ತು, ಹಾಡಿದ್ದು ಇಷ್ಟ ಆಯ್ತು, ನುಡಿಸಿದ್ದು ಇಷ್ಟ ಆಯ್ತು. ವಿ ಹರಿಕೃಷ್ಣ ಅವ್ರಿಗೊಂದು ಜೋರಾದ ಚಪ್ಪಾಳೆ. ವಾಡ ಸಾಂಗ್. ನಾನು ಈ ಹಾಡನ್ನ ಕೇಳಿದ್ದೀನಿ, ಬಟ್ ಇಲ್ಲಿ ಹಾಡುಗಳನ್ನು ಕೇಳೋದೇ ಬೇರೆ ಎಕ್ಸ್ಪೀರಿಯನ್ಸ್. ದಿಸ್ ಎಕ್ಸ್ಟ್ರಾರ್ಡಿನರಿ ಗ್ರೂಪ್, ದ ಲರ್ನಿಂಗ್ ಕಂಟಿನ್ಯೂಸ್ ಫಾರ್ ಆಲ್ ಆಫ್ ಅಸ್. ಎಷ್ಟು ಚೆನ್ನಾಗಿ ಹಾಡಿದ್ರಿ ಇಬ್ರು. ಚೆನ್ನಪ್ಪ, ಬಹಳ ದಿನಗಳ ನಂತರ ನಿನ್ನ ಹಾಡುಗಾರಿಕೆ ನಂಗೆ ಬಹಳ ಇಷ್ಟ ಆಯ್ತು. ಈ ಆರ್ಕೆಸ್ಟ್ರಾ ಜೊತೆ ಬಹಳ ಬ್ಯೂಟಿಫುಲ್ ಆಗಿ ಹಾಡಿದ್ರಿ. ಸುನಿಲ್ ಅಫ್ಕೋರ್ಸ್ ಬಹಳ ಚೆನ್ನಾಗಿ ಹಾಡಿದೆ ಕಣಪ್ಪ. ಇದೇ ರೀತಿ ಚೆನ್ನಾಗಿರಿ, ಆನಂದವಾಗಿರಿ, ಯಾರು ಬಿಡಬೇಡಿ ಅಷ್ಟೇ. ಒಂದು ಪ್ರೋಗ್ರಾಮ್ ಬಂತ ಇಲ್ಲಿಂದೇ ಹುಡ್ಕೊಳ್ಳಿ. ಆಂಕರ್ ಬೇಕು ಅಂದ್ರೆ ಅನುಶ್ರೀ ಅವ್ರಿಗೆ ಹೇಳಿ. ಅವ್ರು ಬರಲ್ಲ ಸರ್, ಬಜೆಟ್. ಶಾಬಾಸ್. ನಾವು ಪ್ರತಿ 10 ಸೀಸನ್ ಆದ್ಮೇಲೆ ಒಂದು ಚಾಂಪಿಯನ್ಶಿಪ್ ಮಾಡ್ಬೇಕು ಅನುಶ್ರೀ ಅವರೇ. ಹ್ಞೂ ಸರ್, ಅದರ ಅಗ್ರಿಮೆಂಟ್ ಈಗಲೇ ಮಾಡ್ಕೋಬೇಕು. ಅವ್ನು ಹೇಳಿದ್ದು ನಿಜ, ಹೈ ಬಜೆಟ್ ನೀವು. ನಾವೆಲ್ಲರೂ ಹೀಗೆ ಸ್ಪಂದಿಸ್ತಾ ಇರ್ಬೇಕು, ಇವ್ರುಗಳನ್ನ ಬಿಡಬಾರ್ದು, ಇವರೆಲ್ಲರೂ ಬರ್ತಾನೇ ಇರ್ಬೇಕು. ಬಹಳ ಸಂತೋಷ ಆಗುತ್ತೆ. ಆಲ್ ದ ಬೆಸ್ಟ್ ಕಣ್ರಪ್ಪ. ಥ್ಯಾಂಕ್ ಯು. ಧನ್ಯಾಜಿ. ಚೆನ್ನಪ್ಪ, ಸುನೀಲ ಇವರಿಬ್ಬರ ಫೇವ್ರೆಟ್ ಜಾನರ್ ಈ ಮೆಲಡಿ ಅನ್ನೋದು. ಎಸ್, ಅವ್ರಿಗೆ ಮ್ಯಾಚ್ ಆಗಂತ ಒಂದು ಬೆಸ್ಟ್ ಸಾಂಗ್ ಸಿಕ್ತು. ಚಿಂದಿ ಹೊಡಾಯಿಸಿ ಹಾಕ್ಬಿಟ್ರು ಇಬ್ರು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಈ ಮೆಲೋಡಿ ಜೋಡಿ. ಇಲ್ಲ, ಅರ್ಜುನ್ ಜನ ಕರೆಕ್ಟಾಗಿ ಹೇಳಿದ್ದಾರೆ. ಬಂದ್ರು ಇಬ್ರು ಕೊಡ್ರಿ ಕೈ. ನೋಡಿ ಈಗ ಇಬ್ರು ಟೈ. ಮತ್ತೆ ಇಬ್ರು ಮುಖಾಮುಖಿಯಾಗಿ ಹಾಡನ್ನ ಹಾಡಿದ್ದೀರಾ. ಈ ಹಾಡು ನಮ್ಮ ಜಡ್ಜಸ್ಗೆ ಎಷ್ಟು ಇಷ್ಟ ಆಯ್ತು ಅಂತ ಕೇಳೋಣ. VP ಸರ್. ಹಾಡು ಇಷ್ಟ ಆಯ್ತು, ಹಾಡಿದ್ದು ಇಷ್ಟ ಆಯ್ತು, ನುಡಿಸಿದ್ದು ಇಷ್ಟ ಆಯ್ತು. ವಿ ಹರಿಕೃಷ್ಣ ಅವ್ರಿಗೊಂದು ಜೋರಾದ ಚಪ್ಪಾಳೆ. ವಾಡ ಸಾಂಗ್. ನಾನು ಈ ಹಾಡನ್ನ ಕೇಳಿದ್ದೀನಿ, ಬಟ್ ಇಲ್ಲಿ ಹಾಡುಗಳನ್ನು ಕೇಳೋದೇ ಬೇರೆ ಎಕ್ಸ್ಪೀರಿಯನ್ಸ್. ದಿಸ್ ಎಕ್ಸ್ಟ್ರಾರ್ಡಿನರಿ ಗ್ರೂಪ್, ದ ಲರ್ನಿಂಗ್ ಕಂಟಿನ್ಯೂಸ್ ಫಾರ್ ಆಲ್ ಆಫ್ ಅಸ್. ಎಷ್ಟು ಚೆನ್ನಾಗಿ ಹಾಡಿದ್ರಿ ಇಬ್ರು. ಚೆನ್ನಪ್ಪ, ಬಹಳ ದಿನಗಳ ನಂತರ ನಿನ್ನ ಹಾಡುಗಾರಿಕೆ ನಂಗೆ ಬಹಳ ಇಷ್ಟ ಆಯ್ತು. ಈ ಆರ್ಕೆಸ್ಟ್ರಾ ಜೊತೆ ಬಹಳ ಬ್ಯೂಟಿಫುಲ್ ಆಗಿ ಹಾಡಿದ್ರಿ. ಸುನಿಲ್ ಅಫ್ಕೋರ್ಸ್ ಬಹಳ ಚೆನ್ನಾಗಿ ಹಾಡಿದೆ ಕಣಪ್ಪ. ಇದೇ ರೀತಿ ಚೆನ್ನಾಗಿರಿ, ಆನಂದವಾಗಿರಿ, ಯಾರು ಬಿಡಬೇಡಿ ಅಷ್ಟೇ. ಒಂದು ಪ್ರೋಗ್ರಾಮ್ ಬಂತ ಇಲ್ಲಿಂದೇ ಹುಡ್ಕೊಳ್ಳಿ. ಆಂಕರ್ ಬೇಕು ಅಂದ್ರೆ ಅನುಶ್ರೀ ಅವ್ರಿಗೆ ಹೇಳಿ. ಅವ್ರು ಬರಲ್ಲ ಸರ್, ಬಜೆಟ್. ಶಾಬಾಸ್. Sari ga ma pa pa sa sa pa pa. Sari ga ma pa.